ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 8 ತಿಂಗಳು ಮೇಲ್ಪಟ್ಟ ಮಗುವಿನ ಒಂದು ಫುಡ್ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೀನಿ. ಇದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟಿಗೂ ಅಥವಾ ವೆಯ್ಟ್ ಗೇನಿಗೂ ಅಥವಾ ಒಂದು ಮಕ್ಕಳ ಎಲುಬುಗಳು ಸ್ಟ್ರಾಂಗ್ ಆಗಲು ತುಂಬಾ ಉತ್ತಮವಾದಂಥ ರೆಸಿಪಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಒಂದು ಬೌಲಿಗೆ 3 ಬಾದಾಮನ್ನು ಹಾಕಿದ್ದೇನೆ. ಹಾಗೆಯೇ ಒಣ ದ್ರಾಕ್ಷೆ ಒಂದು 5 ಹಾಕಿದ್ದೇನೆ. ಹಾಗೆಯೇ ಗೋಡಂಬಿ 3, ವಾಲ್ನಟ್ 2 ಅಥವಾ 3 ಪೀಸ್, ಹಾಗೆಯೇ ಪಿಸ್ತಾ 3. ಪಿಸ್ತಾ ಅದರ ಸಿಪ್ಪೆಯನ್ನು ತೆಗೆದು ಹಾಕ್ತಾ ಇದ್ದೇನೆ. ಈ ರೆಸಿಪಿ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ ಹಾಗೆಯೇ ಮೂಳೆಗಳು ಗಟ್ಟಿಯಾಗಲು ತುಂಬ ಹೆಲ್ಪ್ಫುಲ್ ಆಗಿದೆ. ಈ ಒಂದು ರೆಸಿಪಿಯನ್ನು ನಾವು ತಿಂಗಳಿಗೆ ಒಂದು 3 ಸತಿ ಮಾಡಿಕೊಟ್ರೆ ತುಂಬ ಉತ್ತಮ. ಹಾಗೆಯೇ ಇದಕ್ಕೆ 3 ಖರ್ಜೂರವನ್ನು ಹಾಕ್ತಿದ್ದೇನೆ. ಅದರ ಬೀಜವನ್ನು ತೆಗೆದು ಹಾಕಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ 1 ಗಂಟೆ ಅಥವಾ ಒಂದು ಅರ್ಧ ಗಂಟೆಗಳ ಕಾಲ ಇದು ಹಾಗೆಯೇ ಇಡಬೇಕು. ಬಿಸಿ ನೀರನ್ನು ಹಾಕಿ, ಅಂದರೆ ಇದು ಸಾಫ್ಟ್ ಆಗಬೇಕು. ನೋಡಿ, ಇವಾಗ 1 ಗಂಟೆಯ ನಂತರ ನಾನು ಇದನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ತೀನಿ. ಈ ಮಿಕ್ಸಿ ಜಾರಲ್ಲಿ ಏನಿಲ್ಲ, ಒಮ್ಮೆ ಅನ್ನವನ್ನು ಗ್ರೈಂಡ್ ಮಾಡಿದ್ದೆ, ಅದೇ ಮಿಕ್ಸಿ ಜಾರ್. ಬಾದಾಮಿದ್ದು ಸಿಪ್ಪೆಯನ್ನು ತೆಗೆದು ಹಾಕ್ತಾ ಇದ್ದೇನೆ. ಹಾಗೆಯೇ ನಾವು ಆಗಲೇ ನೀರಲ್ಲಿ ಹಾಕಿಟ್ಟಂಥ ಎಲ್ಲ ಡ್ರೈ ಫ್ರೂಟ್ಸನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು ಒಮ್ಮೆ. ನೋಡಿ, ಇಲ್ಲಿ ಗ್ರೈಂಡ್ ಆಗಿದೆ. ಇವಾಗ ಒಂದು ದೊಡ್ಡ ಬಾಳೆಹಣ್ಣು ಆದರೆ ಅರ್ಧ ಬಾಳೆಹಣ್ಣು ಸಾಕು, ಸಣ್ಣದಾದರೆ 1 ಬಾಳೆಹಣ್ಣು. ಆನಂತರ ಸ್ವಲ್ಪ ಹಾಲು, ಹಾಗೆಯೇ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಥರ ನುಣ್ಣಗೆ ರುಬ್ಬಬೇಕು. ನೋಡಿ, ಇವಾಗಿದು ರೆಡಿಯಾಗಿದೆ. ಫೈನ್ ಪೇಸ್ಟ್ ಆಗಬೇಕು, ಮಕ್ಕಳಿಗೆ ತಿನ್ನುವ ಹಾಗೆ. ಈ ರೆಸಿಪಿಯನ್ನು ಒಂದು 3 ಸತಿ ತಿಂಗಳಿಗೆ ಮಾಡಿಕೊಡಿ. ಮಕ್ಕಳ ವೆಯ್ಟ್ ಗೇನು ಕೂಡ ಹೆಚ್ಚಾಗುತ್ತೆ. ಹಾಗೆಯೇ ಒಂದು ಎಲುಬುಗಳು ಗಟ್ಟಿಯಾಗಲು ಅಥವಾ ಬ್ರೈನ್ ಡೆವಲಪ್ಮೆಂಟಿಗೂ ತುಂಬ ಒಳ್ಳೆಯದಂಥ ರೆಸಿಪಿ. ತುಂಬ ಸಿಂಪಲ್ ಆಗಿದೆ. ನೋಡಿ, ಡ್ರೈ ಫ್ರೂಟ್ಸಿನಿಂದ ಹಾಗೂ ಬಾಳೆಹಣ್ಣಿನಿಂದ ಮಾಡಿದಂಥ ಸಣ್ಣ ಮಕ್ಕಳ ಫುಡ್ ರೆಸಿಪಿ ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಮಕ್ಕಳಿದ್ದಂಥ ಪೇರೆಂಟ್ಸಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ಚಾನಲಿಗೆ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲವೋ ಪ್ಲೀಸ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.